ಲೋಕವೇ ಬದಲಾಗಬಹುದು, ಆದರೆ ಕುಟುಂಬದ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. ನಮಸ್ತೆ, ಗುಡ್ ಈವ್ನಿಂಗ್ ಎವ್ರಿ ಒನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಸೊ ಎವ್ರಿಬಡಿ ಇಸ್ ಡೂಯಿಂಗ್ ವೆಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನನ್ನ ಫ್ಯಾಮಿಲಿ ನನಗೆ ಹೆಂಗೆ ಸೆಂಡ್ ಆಫ್ ಮಾಡಿದರು ಈ ಟ್ರಿಪ್ಪಿಗೆ ಅಂತ ಹೇಳಿ. ಬಿಕಾಸ್ ಐ ಸೇ ಸಮ್ಟೈಮ್ಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್ ಕಮ್ ಫ್ರಮ್ ಫ್ಯಾಮಿಲಿ. ಈ ಟ್ರಿಪ್ ನಾನು ಒಬ್ಬಳೇ ಪ್ಲ್ಯಾನ್ ಮಾಡಿಲ್ಲ, ನನ್ನ ಕುಟುಂಬ ನನ್ನನ್ನು ಕಳಿಸಿದೆ. ಅವರ ಪ್ರೀತಿ, ನಂಬಿಕೆ, ಬೆಂಬಲ ಇದೇ ನನಗೆ ಧೈರ್ಯ ಕೊಟ್ಟಿದ್ದು. ಪ್ಯಾಕ್ ಮಾಡೋದ್ರಿಂದ ಹಿಡಿದು ಬಾಯಿ ಹೇಳುವವರೆಗೂ ಅವರ ಕಣ್ಣುಗಳಲ್ಲಿರುವ ಭಾವನೆ ಹೇಳುತ್ತೆ ಅವ್ರು ನನ್ನನ್ನು ಎಷ್ಟು ಇಷ್ಟಪಡ್ತಾರೆ ಅಂತ. ಸೊ ಬಿಕಾಸ್ ಬಿಹೈಂಡ್ ಎವ್ರಿ ಸ್ಟೆಪ್ I take, there is my family standing strong. Thank you, love you all. See how lovely they have sent me to the trip. So ನಾವು ಗುಂತ್ಕಲ್ಲಿಗೆ ಹೋಗ್ಬಿಟ್ಟು ಟ್ರೈನನ್ನು ಪಿಕಪ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ನಾವು ಇನೋವಾ ಕಾರನ್ನು ಬುಕ್ ಮಾಡಿದ್ವಿ, ಬಸ್ಸಿಗೆಲ್ಲ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡು. ಸೊ ವಿ ಲೆಫ್ಟ್ 7:30ಗೆ ನಾವು ಹಗರಿಬೊಮ್ಮನಹಳ್ಳಿ ಬಿಟ್ಟಿದ್ದು. 7:30 ಸ್ಟಾರ್ಟ್ ಆಗಿ ಸೊ ವಿ ರೀಚ್ ಟು ಗುಂತ್ಕಲ್ ಅಟ್ 10:30ಗೆಲ್ಲ ರೀಚ್ ಆಗಿಬಿಟ್ಟು ಊಟ ಮಾಡಿಕೊಂಡು ಸೊ ವಿ ವರ್ ವೇಟಿಂಗ್ ಫಾರ್ ಅ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಟ್ರೈನ್ ಟೈಮಿಂಗ್ ಬಂದುಬಿಟ್ಟು 12:45 ಇತ್ತು. ಸೊ ಎಕ್ಸಾಕ್ಟ್ಲಿ 12:45ಗೆ ಟ್ರೈನ್ ಬಂತು. ಸೊ ಯು ಕ್ಯಾನ್ ಸಿ ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿದೆ, ಗುಂತ್ಕಲ್ ಸ್ಟೇಷನ್ನು. ಇದು ಪ್ರಿಯೋರ್ ಆಗಿ ಟ್ರೈನ್ ಬರೋಕ್ಕಿಂತ ಮುಂಚೆ ತೆಗೆದಿರುವಂಥ ವಿಡಿಯೋ. ಸೊ ಆಸ್ ಐ ಸೆಡ್ ಇನ್ ದ ಸೆನ್ಸ್ ಟೈಮಿಗೆ ಕರೆಕ್ಟಾಗಿ ಬಂದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನಾವು ಕಾರ್ ಮಾಡಿಕೊಂಡು ಗುಂತ್ಕಲ್ ಸ್ಟೇಷನನ್ನು ರೀಚ್ ಆಗಿದ್ವಿ. ದಿಸ್ ಇಸ್ ಅ ಥಿಂಗ್, ಟ್ರೈನ್ ಬಂತು. ಸೊ ನಾವು ಈ ಪ್ಲ್ಯಾಟ್ಫಾರ್ಮ್ A1 ಪ್ಲ್ಯಾಟ್ಫಾರ್ಮಲ್ಲೇ ಇದ್ವಿ. ಸೊ ನಮಗೆ B5 ನಮ್ಮದು ಕೋಚ್ ನಂಬರು. ಸೊ ಬಂದ ತಕ್ಷಣ ವಿ ವರ್ ವೇಟಿಂಗ್. ಟ್ರೈನ್ ಬಂದ ತಕ್ಷಣ B5 ಕೋಚ್ ನಂಬರು ನಮಗೆ ಸಿಗುತ್ತೆ. ಸೊ B5 ಕೋಚ್ ನಂಬರಿಗೆ ನಾವು ವೆಯ್ಟ್ ಮಾಡಿಬಿಟ್ಟು ಆ B5 ಕೋಚ್ ನಂಬರಿಗೆ ಹತ್ತಿದ್ವಿ. 33, 34, 35, 36, 37, 38 ಇತ್ತು. 6 ಮೆಂಬರ್ಸ್. ಸೊ ನಾನು ನನ್ನ ತಂದೆ ಜೊತೆ ಹೋಗ್ತಾ ಇರೋದು ಅಲಾಂಗ್ ವಿತ್ ಹಿಸ್ ಫ್ರೆಂಡ್ಸ್. ಸೊ ನಮ್ಮ ಸೀಟ್ಸನ್ನು ನಾವು ಸರ್ಚ್ ಮಾಡಿಕೊಂಡು ನಾವು ಮಲಗಿದ್ವಿ. ಆ್ಯಸ್ ಇಟ್ ವಾಸ್ ನೈಟ್ ಆಲ್ರೆಡಿ 12:45 ಆಗಿತ್ತು. ಸೊ ನಿಯರ್ಲಿ 1 o'clock ಹಂಗೆಲ್ಲ ಮಲಗಿದ್ವಿ. ಬೆಳಗ್ಗೆ ಎದ್ದುಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿ ಸೊ 7:30ಗೆ ಎದ್ದಿದ್ದು. ಬೆಳಗ್ಗೆ 7:30 ಮಾರ್ನಿಂಗ್ ಎದ್ಬಿಟ್ಟು ವಿ ವರ್ ರೆಡಿ, ಫ್ರೆಶನ್ ಅಪ್ ಆಗಿ. ಸೊ ನೋಡ್ತೀರಾ ನೀವು, ನಮಗೆ ಬ್ರೇಕ್ಫಾಸ್ಟನ್ನು ತಂದುಕೊಟ್ರು. ಸೊ ಇಟ್ ವಾಸ್ ವೆರಿ ಗುಡ್ ಆ್ಯಕ್ಚುಲಿ ಬ್ರೇಕ್ಫಾಸ್ಟು. ಸೊ ನನಗೆ ಟ್ರೈನಲ್ಲಿ ಏನು ಇಷ್ಟ ಆಯಿತು ಅಂತಂದರೆ, ಆಫ್ಟರ್ ಎವ್ರಿಥಿಂಗ್ ದೇ ಯೂಸ್ ಟು ಕ್ಲೀನ್. ತುಂಬ ಚೆನ್ನಾಗಿ ಎಲ್ಲದನ್ನು ಕ್ಲೀನ್ ಮಾಡಿ ಟೈಡಿಯಾಗಿ ಇಟ್ಕೊಂಡಿದ್ರು. ಸೊ ಇಟ್ ಫೀಲ್ಸ್ ಗುಡ್ ಜರ್ನಿ. ಅದೊಂಥರ ಏನೋ ಬ್ಯಾಡ್ ಅನ್ಕಂಫರ್ಟಬಲ್ ಫೀಲ್ ಅಂತ ಅನ್ಸಲ್ಲ. ಇಟ್ ವಾಸ್ ರಿಯಲಿ ಗುಡ್. ಐ ಅಪ್ರಿಷಿಯೇಟ್ ಇಟ್. ಸೊ ಅದಾದಮೇಲೆ ನನಗೆ ಆ್ಯಸ್ ಐ ಸೆಡ್ ಬುಕ್ ತೊಗೊಂಡಿದ್ದೆ ನಾನು ಓದೋದಕ್ಕೆ. ಸೊ ಐ ವಾಸ್ ಫರ್ಗಿವ್ ಅ ಫ್ಯೂಚರ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬುಕ್. ಆ್ಯಕ್ಚುಲಿ ಐ ಫೆಲ್ಟ್ ವೆರಿ ಹ್ಯಾಪಿ ರೀಡಿಂಗ್ ದಿಸ್ ಬುಕ್. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಒನ್ ಆಫ್ ಮೈ ಸ್ಟೂಡೆಂಟ್ ಹೂ ಗೇವ್ ದಿಸ್ ಬುಕ್. ರಿಯಲಿ what we do or what we use, how we use the time, it matters a lot. ಸೊ ಅದಕ್ಕೆ ನನಗೆ ತುಂಬ ಏನು ಅಂತಂದರೆ ಯೂಸ್ಫುಲ್ ಆಗುವಂತಹ ಬುಕ್ಕು. ಅಲಾಂಗ್ ವಿತ್ ದಟ್ ನಾವು ಎಷ್ಟು ಕಲಿತ್ರೂ ಕಲಿತಾನೇ ಇರಬೇಕು ಅನ್ನೋದನ್ನು ನೆನೆಸೋ ಅಂಥ ಒಂದು ವಂಡರ್ಫುಲ್ ಬುಕ್. ಸೊ ಇಟ್ ವಾಸ್ ರಿಯಲಿ ಗುಡ್. ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ದಿಸ್ ಬುಕ್ ಫಾರ್ ಮೀ. ಸೊ ಬುಕ್ ಓದ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸೊ ಆಫ್ಟರ್ನೂನ್ ಲಂಚ್ ಬಂತು. ಸೊ ದಿಸ್ ವಾಸ್ ಅವರ್ ಮೆನು. ಲಂಚ್ ಹಿಂಗಿತ್ತು. ಆ್ಯಕ್ಚುಲಿ ಇಟ್ ವಾಸ್ ಗುಡ್. ಆಫ್ಟರ್ ದಟ್ ವಿ ಹಿಟ್ ಐಸ್ ಕ್ರೀಮ್. ಸೊ ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಮಗೆ ಈ ಥರದ ಫುಡ್ ಎಲ್ಲ ಸೆಟ್ ಆಗಲ್ಲ, ಬಟ್ ಸ್ಟಿಲ್ ಫೈನ್, ಅನಿವಾರ್ಯ, ತಿನ್ನಲೇಬೇಕು ಅಂತ ಅಂದ್ಕೊಂಡು ತಿಂತಾ ಇದ್ವಿ. ಹಂಗೆ ಆಫ್ಟರ್ ದಟ್ ಐ ಸ್ಲೆಪ್ಟ್ ಫಾರ್ ಸಮ್ ಟೈಮ್. ಲೇಟರ್ ಆನ್ ಸ್ನ್ಯಾಕ್ಸ್ ಬಂದಿತ್ತು, ಸ್ನ್ಯಾಕ್ಸ್ ತಿಂದೆ. ಸೊ ತುಂಬ ಚೆನ್ನಾಗಿರೋ ಒಂದು ಸನ್ಸೆಟ್ ವ್ಯೂವನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ವಿ. ಅದಾದಮೇಲೆ ನಾನು ನಿಮಗೆ ಒಂದು ಥಾಟ್ ಹೇಳಬೇಕಂತ ನನಗೆ ಇಷ್ಟ ಆಯಿತು. ನನಗೆ ನಿನ್ನೆ ನನ್ನ ಫ್ರೆಂಡ್ ಜೊತೆ ನಾನು ಡಿಸ್ಕಸ್ ಮಾಡಬೇಕಾದ್ರೆ ಈ ಒಂದು ಥಾಟ್ ಬಂತು. ಸೊ ದಿಸ್ ಈಸ್ ಲೈಕ್ ದಿಸ್. ಯಾವ ಥರ ಇದೆ ಅಂತಂದರೆ ಆ ಥಾಟು, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರುಳು ಒಂದೊಂದು ನುಡಿಗಲಿತು, ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಸೊ ಎಂತ ಅಂತಂದರೆ, ಇದು ನನ್ನ ನ್ಯೂ ಜರ್ನಿ. ಸೊ ನಾನು ಇಲ್ಲಿ ಒಬ್ಬೊಬ್ಬರಿಂದ ಒಂದೊಂದು ಕಲಿತುಬಿಟ್ಟು ನಾನು ಏನೋ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನಗೆ ಈ ಜರ್ನಿಯಲ್ಲಿ ಸಪೋರ್ಟ್ ಮಾಡ್ತಿದೆಯಾ, ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇವತ್ತಿನ ಕಂಟೆಂಟ್ ಇಷ್ಟ ಆಗಿದ್ರೆ ದ ಸೋಲ್ ವಾಯ್ಸ್ ಆಫ್ ಮೇಘನಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನೋಟಿಫಿಕೇಷನಿಗೋಸ್ಕರ ಬೆಲ್ ಐಕನನ್ನು ಒತ್ತಿ ಅಂತ ಹೇಳ್ತಾ I'm going to end this video. Good night everyone. Have a good sleep. Thank you.